ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಕೆಎಚ್ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ನಡೆದಿರುವಂತಹ ಫೈಟ್ ಇದು. ಗೋಪಾಲಕೃಷ್ಣಗೆ ಥಳಿಸೋದಕ್ಕೆ ಮುಂದಾಗಿದ್ದಾರೆ ರಮೇಶ್ ಕುಮಾರ್ ಬೆಂಬಲಿಗರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮುನಿಯಪ್ಪ ಪರ ಮತಯಾಚನೆಗೆ ಕೈ ಮುಖಂಡ ಗೋಪಾಲಕೃಷ್ಣ ಇವತ್ತು ಬಂದಿದ್ರು. ಲೋಕಸಭಾ ಸಮರದಲ್ಲಿ ಇಲ್ಲಿವರೆಗೂ ನಾವು ಗಮನಿಸಿರೋ ರೀತಿ ಕೋಲಾರ ಕ್ಷೇತ್ರದಲ್ಲಿ ರಮೇಶ್ ಕುಮಾರ್ ಅವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ರಮೇಶ್ ಕುಮಾರ್ ಅನುಮತಿ ಇಲ್ಲದೆ ಮತಯಾಚನೆಗೆ ಬಂದಿದ್ದೀರಾ ಅಂತ ಆವಾಜ್ ಹಾಕಿ ಅವರಿಗೆ ಹೊಡೆಯೋದಕ್ಕೆ ಹೋಗಿದ್ದಾರೆ ಗೋಪಾಲಕೃಷ್ಣಗೆ ರಮೇಶ್ ಕುಮಾರ್ ಪರ ಬೆಂಬಲಿಗರು ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಮಾರಾಮಾರಿಯ ದೃಶ್ಯಗಳಿದು. ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್. ಏನಾಯ್ತು ಇವತ್ತು ಕೆಎಚ್ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಏನಾಯ್ತು? ಈಗಾಗಲೇ ಸಹ ಒಂದು ಕೆಎಚ್ ಮುನಿಯಪ್ಪ ಒಂದು ಬೆಂಬಲಿಗರ ಒಂದು ಇದರಲ್ಲಿ ಬಹುತೇಕವಾಗಿ ಒಂದು ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಅವರ ಒಂದು ಮೇಲ್ಗೈ ಆಗಿರುತ್ತಾ ಇದರಲ್ಲಿ ರಮೇಶ್ ಕುಮಾರ್ ಒಂದು ಕ್ಷೇತ್ರಕ್ಕೆ ರಮೇಶ್ ಕುಮಾರ್ ಅವರ ಅನುಮತಿ ಇಲ್ಲದೆ ಸಹ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಒಂದು ಪ್ರಚಾರಕ್ಕೆ ತೆರಳಿದ್ರು ಅನ್ನೋ ಒಂದು ದೃಷ್ಟಿಯಿಂದ ಪ್ರಚಾರಕ್ಕೆ ತೆರಳಿದ್ದವರ ಮೇಲೆ ಏಕಾಏಕಿ ರಮೇಶ್ ಕುಮಾರ್ ಬೆಂಬಲಿಗರು ಮುಗಿಬೀಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಹ ಈ ರಮೇಶ್ ಕುಮಾರ್ ಅವರು ಬಹಳಷ್ಟು ಪ್ರಾರಂಭದಲ್ಲೇ ಸಹ ಕೆಎಚ್ ಮುನಿಯಪ್ಪ ಟಿಕೆಟ್ಗೆ ಕೊಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸಹ ವಿರೋಧವನ್ನು ವ್ಯಕ್ತಪಡಿಸಿದ ಬೆಂಬಲಿಗರು ಯಾವುದೇ ಒಂದು ಪ್ರಚಾರಕ್ಕೆ ಒಂದು ಅವಕಾಶವನ್ನು ನೀಡೋದಿಲ್ಲ. ಬದಲಾಗಿ ಈಗ ಸಂಪೂರ್ಣವಾಗಿ ಅವರನ್ನ ಕಾರಿನವರು ಸಹ ಹೋಗಿ ಹತ್ತಿಸಿ ವಾಪಸ್ ಬರುವಂತಹ ಒಂದು ದೃಶ್ಯಗಳು ಅಲ್ಲಿ ನಡೀತವೆ. ಅಂದ್ರೆ ಆ ಒಂದು ಭಾಗದಲ್ಲಿ ಹಾಗಾದ್ರೆ ಕೆಎಚ್ ಮುನಿಯಪ್ಪ ಅವರ ಪರವಾಗಿ ಪ್ರಚಾರಕ್ಕೆ ಅನುಮತಿನೇ ಕೊಡೋದಿಲ್ವಾ ಇವ್ರು ಯಾರು? ಹೇಗೆ ಅಂಕಿತ, ಏನು ಈ ಶ್ರೀನಿವಾಸಪುರದಲ್ಲಿ ಬಹುತೇಕವಾಗಿ ಒಂದು ವ್ಯಕ್ತಿ ರಾಜಕಾರಣ ಹೆಚ್ಚಾಗಿದೆ. ಇಲ್ಲಿ ಶ್ರೀನಿವಾಸಪುರದಲ್ಲಿ ಹೇಳಬೇಕಾದ್ರೆ ರಮೇಶ್ ಕುಮಾರ್ ಅವರ ಒಂದು ಬೆಂಬಲಿಗರು ಬಹುತೇಕ ಒಂದು ಸಂಖ್ಯೆಯಲ್ಲಿ ಈ ಒಂದು ಇದರಲ್ಲಿ ಇದ್ದಾರೆ. ಆದ್ರೆ ಕೆಎಚ್ ಮುನಿಯಪ್ಪ ಅವರ ವಿರೋಧಿ ಅಂತ ರಮೇಶ್ ಕುಮಾರ್ ಅವರು ಈಗಾಗಲೇ ಗುರುತಿಸಿಕೊಂಡಿರೋದ್ರಿಂದ ಬಹುತೇಕವಾಗಿ ಕೆಎಚ್ ಮುನಿಯಪ್ಪ ಪರವಾಗಿ ರಮೇಶ್ ಕುಮಾರ್ ಇಲ್ಲದೆ ನೀವು ಯಾಕೆ ಪ್ರಚಾರಕ್ಕೆ ಬಂದಿರೋ ಅನ್ನೋದು ಒಂದು ರಮೇಶ್ ಕುಮಾರ್ ಒಂದು ಬೆಂಬಲಿಗರಿಗೆ ಒಂದು ಮಾತಾಗಿದೆ. ರಮೇಶ್ ಕುಮಾರ್ ಅನುಮತಿ ಇಲ್ಲದೆ ರಮೇಶ್ ಕುಮಾರ್ ಅವರ ಒಂದು ಕರೆಯದೇ ಸಹ ಈ ಒಂದು ಯಾಕೆ ಒಂದು ಪ್ರಚಾರ ಒಂದು ಸಭೆಗಳಲ್ಲಿ ಭಾಗವಹಿಸ್ತಾ ಇದೆ ಮತ್ತು ಸಭೆಗಳನ್ನ ಮಾಡ್ತಾ ಇದ್ದೀರಾ ಅಂತ ಬಹುತೇಕವಾಗಿ ರಮೇಶ್ ಕುಮಾರ್ ಬೆಂಬಲಿಗರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಂಕಿತ. ಓಕೆ, ಧನ್ಯವಾದ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.